ನಮಸ್ಕಾರ. ನಮ್ಮ ರೇಣುಕಾಚಾರ್ಯ ಅವ್ರು ಮಾತಾಡ್ದಾದ್ಮೇಲೆ ನನಗೇನೂ ಬಿಟ್ಟಿಲ್ಲ ಮಾತಾಡೋಕ್ಕೆ. ಅದಕ್ಕೆ ನಾವೀಗ ನಮ್ಮ ಎಲ್ಲ ಗುರುಗಳಿಗೆ ಒಂದು ಕೋಟಿ ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ವೇದಿಕೆ ಮೇಲಿರೋ ಎಲ್ಲ ಹಿರಿಯರು, ಈ ನಮ್ಮ ಲೆಕ್ಕಕ್ಕೆ ಇವರೆಲ್ಲ ನಮಗೆ ಹಿರಿಯರೇ ಆಗ್ತಾರೆ. ಅದಕ್ಕೆ ಒಬ್ಬರು ಹಿರಿಯರಾಗಿ ಎಲ್ಲರಿಗೂ ನಮಸ್ಕಾರ. ನಮ್ಮ ತಾಯರೇ ತಂದಿದ್ರೆ ಯಾರೆಲ್ಲ ಬಂದಿರಿ ಈ ಕಾರ್ಯಕ್ರಮಕ್ಕೆ ನಮಸ್ಕಾರ. ಈಗ ನಾವು ಒಂದು ಒಳ್ಳೆ ಮಾತೇನು ಹೇಳೋಕ್ಕೆ ಇಷ್ಟಪಡ್ತೇವೆ ಅಂದರೆ ನಮಗೆ ಭಾಳ ಸಂತೋಷ ಆಯ್ತು ಈ ಕಾರ್ಯಕ್ರಮಕ್ಕೆ ಬಂದು. ಯಾಕಂದರೆ ನಮ್ಮ ಎಲೆಕ್ಷನ್ ಮುಂಚೆನೂ ನಾವು ಎಲ್ಲ ಗುರುಗಳನ್ನ ಭೇಟಿಯಾಗಕ್ಕೆ ಹೋಗಿದ್ವಿ. ಆದರೆ ಎಲ್ಲರೂ ಒಂದೇ ಸತಿ ಸಿಕ್ಕಾಗ ಇದು ಹಿಮಾಲಯ ಪರ್ವತ ಕಂಡಂಗೆ ಕಾಣ್ತದೆ. ಒಂದು 10 ಗುಡ್ಡಗಳಿರ್ತವೆ, ಅದು ಎಲ್ಲದೂ ಜೋಡಿಸಿ ಒಂದು ಹಿಮಾಲಯ ಪರ್ವತ, ಒಂದು ಕೈಲಾಸ ನೋಡಿದಾಗ ಅನಿಸ್ತದೆ. ಅದಕ್ಕೆ ಭಾಳ ಭಾಗ್ಯ. ಅದು ನಾವಷ್ಟೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದರೆ ಎಲ್ಲರೂ ಭಾಳ ಪುಣ್ಯ ಪಡ್ಕೊಂಡಿವಿ. ಅದು ಎಲ್ಲ ಗುರುಗಳನ್ನ ಆಶೀರ್ವಾದ ಸಿಕ್ತು ಇವತ್ತು ಅಂತ. ಆಮೇಲೆ ನಾನು ಒಂದು ನಮ್ಮ ಹಿರಿಕೇಳ ಮಠದ ಬಗ್ಗೆ ಒಂದೆರಡು ಮಾತು ಹೇಳಬೇಕಂದ್ರೆ, ಈ ಹಿರಿಕೇಳ ಮಠ ಏನೈತಿ ನಮ್ಮದು ಈ ಹೊನ್ನಾಳಿ ಕ್ಷೇತ್ರದ ಒಂದು ದೇಹ ಅಂಗಡಿ. ಆಮೇಲೆ ಹೀಗೆ ಮಠ ಬೆಳ್ಕಂತ ಹೋಗಲಿ ಅಂತ ನಾವೆಲ್ಲರೂ ಹೊನ್ನಾಳಿ ಜನದ ಇಷ್ಟ, ಆಮೇಲೆ ಹಾಗೆ ಆಗ್ತದೆ ಅಂತ ಒಂದು ನಂಬಿಕೆ. ಆಮೇಲೆ ಕೊನೆಗೆ ಒಂದೇ ಮಾತು ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಒಬ್ಬರು ನಮ್ಮ ಕುಂದವಾಡೆಯಿಂದ ಹುಡುಗ, ಕುಕ್ವಾಡೆಯಿಂದ ರಾಹುಲ್ ಗೌಡ ಅಂತ ಒಂದು ಆ್ಯಪ್ ಮಾಡೇನೆ. ಆ ಆ್ಯಪಿನಲ್ಲೂ ನಾವೊಂದು ಈ ಮೇಲನಲ್ಲಿ ಒಂದು ಸ್ಟಾಲ್ ಐತಿ. ಇದು ಕೃಷಿದು ಒಂದು ಆ್ಯಪು. ನಾನು ಎಲ್ಲರೂ ಇಲ್ಲಿ ಬಂದಿರೋರಿಗೆ ಒಂದು ಮನವಿ ಇಡ್ತೀನಿ, ಅದು ಇದನ್ನು ಉಪಯೋಗಿಸ್ರಿ ಅಂತ. ಇದರಲ್ಲಿ ನೀವು APMC ಮಂಡಿ ರೇಟ್ ಬರ್ತವೆ. ಫೋಟೋ ತೆಗೆದ್ರೆ ಯಾವ್ದಾರ ಕಾಯಿಲೆ ಬಂದೈತ, ನಮ್ಮ ಅಡಿಕೆಗೆ ಮೈಟ್ಸ್ ಬಂತ, ಅದರಲ್ಲಿ ರೆಡ್ ವೈಟ್ ಇದೆಲ್ಲ ಹೇಳ್ತದೆ ಈ ಅಪ್ಲಿಕೇಶನ್ನು. ಅದಕ್ಕೆ ಚೂರು ಹಿಂಗೆ ನಮ್ಮ ಊರಿನ ಹುಡುಗರನ್ನೇ ಬೆಳೆಸೋಣ. ನೀವು ಹೆಂಗಾರ ಕೆಲಸಗಳು ಮಾಡಿದ್ರೆ ನಾವು ಕೈ ಜೋಡಿಸಿ ಅವರು ಸಾಹಿತ್ಯ ಮಾಡೋಣ ಅಂತ ನನ್ನ ಒಂದು ಬೇಡಿಕೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋರು ಎಲ್ಲರಿಗೂ. ಆಮೇಲೆ ಕೊನೆಗೆ ನಂದು ಮಾತುಗಳು ಒಂದು ಪ್ರಾರ್ಥನೆ ಜೊತೆ ಮುಗಿಸ್ತೀನಿ. ಅದು ಈ ತಿಂಗಳು ಮಳೆ ಬರಬೇಕಿತ್ತು. ನಮ್ಮ ಮೆಕ್ಕೆಜೋಳ ಹಾಕೋಕ್ಕೆ ಎಲ್ಲರೂ ಕಾಯ್ತಿದ್ವಿ, ಆದರೆ ಮಳೆ ತಪ್ಪಿತು. ಒಂದು 20% ಅಷ್ಟೇ ಮಳೆ ಬಂತು ಹೋದ ವರ್ಷಕ್ಕಿಂತ. ಅದಕ್ಕೆ ಈಗ ರಾಗಿ ಹಚ್ಚೋಕ್ಕೆ ಒಂದು ಸಮಯ ಐತಿ. ಅದಕ್ಕೆ ಒಂದು ಪ್ರಾರ್ಥನೆ ಜೊತೆ ನನ್ನ ಮಾತು ಮುಗಿಸ್ತೀನಿ. ಅದು ಮಳೆ ಈ ತಿಂಗಳು ಚೆನ್ನಾಗಿ ಬರಲಿ ಅಂತ, ಆಮೇಲೆ ರಾಗಿ ಹಚ್ಚೋಕ್ಕೆ ಒಂದು ಅವಕಾಶ ಕೊಡಲಿ ಅಂತ ಭಗವಂತ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.